ಕಲೆಕ್ಷನ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆನಿವರ್ಸರಿ ಅಂತಾನು ನೋಡ್ತೀರಾ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಆಲ್ಮೋಸ್ಟ್ 3:15 ಆಗಿಬಿಟ್ಟಿದೆ. ಲೇಟ್ ಆಗೋಯ್ತು. ಮಗು ಊಟ ಮಾಡಿಸಿ ಎಲ್ಲ ಮಾಡಿಸಿ ನಾವು ರೆಡಿ ಆಗೋಷ್ಟರಲ್ಲಿ ಹೋಗ್ತಾ ಇದ್ದೀವಿ. ಓಪನ್ ಆಗಿದ್ದರೆ ದರ್ಶನ ಮಾಡ್ಕೊಳ್ಳೋದು, ಇಲ್ಲ ಅಂತಂದರೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತಿದ್ದೀನಿ. ಈ ಮಹಾರಾಣಿ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರಬೇಕು, ಏನಾದರೂ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಇವತ್ತಿನ ಪ್ಲ್ಯಾನ್. ಗೈಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಪುಟಾಣಿ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು. ಈಗಾಗಲೇ ನಾನು ತುಂಬ ಸತಿ ಹೇಳಿದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ. ನನ್ನ ಫೇವ್ರೆಟ್ ಪ್ರಾಡಕ್ಟ್ ಕ್ಯೂರ್ ಸ್ಕಿನ್ ಅವರ ಬಗ್ಗೆ ಹೇಳಬೇಕು. ಈ ಕ್ಯೂರ್ ಸ್ಕಿನ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಕ್ವೆಶ್ಚನ್ಸ್ ಬರ್ತಾನೆ ಇದೆ. ಒಂದು ಹೇಳ್ಬಿಡ್ತೀನಿ ಎಲ್ಲದಕ್ಕಿಂತ ಮುಂಚೆ. ಈಗ ನನಗೆ ವರ್ಕ್ ಆಗೋಂಥ ಪ್ರಾಡಕ್ಟ್ ನಿಮಗೆ ವರ್ಕ್ ಆಗದೆ ಇರ್ಬೋದು, ಅಥವಾ ನಿಮಗೆ ವರ್ಕ್ ಆಗೋ ಪ್ರಾಡಕ್ಟು ನನಗೆ ವರ್ಕ್ ಆಗದೆ ಇರ್ಬೋದು. ಬಟ್ ಆದರೆ ಆಲ್ಟರ್ನೇಟ್ಸ್ ಇದ್ದೇ ಇರುತ್ತಲ್ವಾ. ನನಗೆ ಇದಾಗಿಲ್ಲ ಅಂತಂದರೆ ಮತ್ತೊಂದು ಟ್ರೈ ಮಾಡ್ಬೋದು, ಇನ್ನೊಂದು ಟ್ರೈ ಮಾಡ್ಬೋದು. ಒಟ್ಟಲ್ಲಿ ಏನೋ ಒಂದು ಸ್ಕಿನ್ ಕೇರ್ ರುಟೀನ್ ಮಾಡ್ಕೋಬೇಕು. ಸೊ ದ್ಯಾಟ್ ಯಾರೆಲ್ಲ ಒಂದು ಹೊಸ ಸ್ಕಿನ್ ಕೇರ್ ರುಟೀನ್ಗೆ ಟ್ರೈ ಮಾಡಬೇಕು ಅಂತಿದ್ದೀರೋ, ಡೆಫಿನೆಟ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಡೌನ್ಲೋಡ್ ಮಾಡೋದು ಎಲ್ಲನೂ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ, ನೀವು ನೋಡ್ಕೋಬೋದು. ಓಕೆನಾ? ನೀವು ಫಸ್ಟ್ ಡೌನ್ಲೋಡ್ ಮಾಡಿದ ತಕ್ಷಣ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರೆ. ಲೈಕ್ ನಿಮ್ಮ ಫೋನ್ ನಂಬರು ಮತ್ತು ಮೇಲ್ ಐ ಡಿ ಈ ಥರ ಕೇಳ್ತಾರೆ. ನೀವೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿದ್ದಾದಮೇಲೆ ಅದೇ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್, ನಿಮ್ಮ ಅಡ್ರೆಸ್ ಎಲ್ಲನೂ ಕೇಳ್ತಾರೆ, ನೀವು ಕೊಡಬೇಕಾಗುತ್ತೆ. ನಿಮ್ಮ ಪ್ರಾಬ್ಲಮ್ ಏನು, ಹೇರ್ ಪ್ರಾಬ್ಲಮ್ಮಾ ಅಥವಾ ಸ್ಕಿನ್ ಪ್ರಾಬ್ಲಮ್ಮಾ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಫಾರ್ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಸ್ಕಿನ್ ಪ್ರಾಬ್ಲಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಖುದ್ದಾಗಿ ಡರ್ಮಟಾಲಜಿಸ್ಟ್ ನಿಮ್ಮ ಜೊತೆ ಚಾಟ್ ಮಾಡ್ತಾರೆ. ಏನೇನು ಪ್ರಾಬ್ಲಮ್ ಇದೆ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡ್ಕೋಬೋದು. ಅದಾದಮೇಲೆ ಅವರು ನಿಮಗೆ ಸ್ಕಿನ್ ಅನಾಲಿಸಿಸ್ ಮಾಡ್ತಾರೆ. ಓಕೆನಾ? ಅದನ್ನು ಹೇಗೆ ಮಾಡ್ತಾರೆ, ಅದು ಎಲ್ಲ ಕನ್ಸಲ್ಟೇಷನು ನಿಮಗೆ ಫ್ರೀಯಾಗಿರುತ್ತೆ. ಆ್ಯಂಡ್ ಆಲ್ಸೋ ಮುಖ್ಯವಾಗಿ ಆನ್ಲೈನಲ್ಲಿರುತ್ತೆ. ನೀವು ಎಲ್ಲೂ ಹೊರಗಡೆ ಹೋಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಹೋಗ್ಬೇಕನ್ನೋಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಆನ್ಲೈನ್ ಒಳಗಡೆ ನಿಮ್ಮ ಕನ್ಸಲ್ಟೇಷನ್ನ ಅಪ್ಡೇಟ್ ಮಾಡ್ಕೋಬೋದು. ಓಕೆ, ಇದು ಒಂದು ಇಂಪಾರ್ಟೆಂಟ್ ಥಿಂಗು. ಖುದ್ದಾಗಿ ಡರ್ಮಟಾಲಜಿಸ್ಟ್ ನಿಮ್ಮ ಜೊತೆ ಚಾಟ್ ಮಾಡ್ತಾರೆ. ಅವ್ರು ಕೇಳೋದು ಅನಾಲಿಸಿಸ್ ಮಾಡೋಕ್ಕೆ ನಿಮ್ಮ ಫ್ರಂಟ್ ಪೋಸ್ನ ಫೋಟೋ, ನೆಕ್ಸ್ಟ್ ಬಂದು ನಿಮ್ಮ ಸೈಡ್ ಪೋಸ್ನ ಫೋಟೋ ಹೇಳ್ತಾರೆ. ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದಾದ್ಮೇಲೆ ಅವರೇ ಎಲ್ಲ ಕ್ಯಾಮ್ರಾ ಆಪ್ಷನ್ ಎಲ್ಲ ಅವರೇ ಕೊಡ್ತಾರೆ. ನೀವು ಜಸ್ಟ್ ಅವ್ರು ಕೇಳೋಂಥದ್ದಕ್ಕೆ ಆನ್ಸರ್ ಮಾಡ್ಕೊತ ಹೋಗ್ಬೋದು. ಬೇಸಿಕ್ ಕ್ವೆಶನ್ಸ್ ಕೇಳ್ತಾರೆ. ಏನಂತ, ನೀವು ಬ್ರೆಸ್ಟ್ ಫೀಡಿಂಗಾ, ಮಾಮಾ, ಅಥವಾ ಏನಾದರೂ ಕ್ಯಾರಿಂಗಾ, ಅಥವಾ ಲೈಕ್ ಪ್ರೆಗ್ನೆನ್ಸಿನಾ, ಏನು, ಇಲ್ಲ ನ್ಯೂಲಿ ಮ್ಯಾರಿಡಾ ಅಥವಾ ಸಿಂಗಲಾ, ಈ ಥರ ಕ್ವೆಶನ್ಸ್ ಎಲ್ಲನೂ ಕೇಳ್ತಾರೆ. ಸೊ ದಟ್ ನಮ್ಮ ಹಾರ್ಮೋನ್ಸು ಮದುವೆ ಆದಮೇಲೆ ಒಂಥರ ಚೇಂಜ್ ಆಗುತ್ತೆ, ಮಗು ಆದಮೇಲೆ ಒಂಥರ ಚೇಂಜ್ ಆಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಚೇಂಜ್ ಆಗುತ್ತೆ. ಹಾಗಾಗಿ ಅವರು ಅದನ್ನು ಕೇಳ್ತಾರೆ, ಅಷ್ಟೇನೆ, ಬೇರೆ ಏನೂ ಇಲ್ಲ. ಇದರಲ್ಲಿ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಕೂಡ ನೀವು ಅದನ್ನು ಟ್ರೈ ಮಾಡ್ಬೋದು. ಸ್ಕಿನ್ ಕೇರ್ಸ್ನ ನೀವು ಟ್ರೈ ಮಾಡ್ಬೋದು. ಇದು ಎಲ್ಲ ಪ್ರಾಡಕ್ಟ್ಸು ನಮಗೆ ಜಸ್ಟ್ 1499 ರೂಪೀಸ್, 500 ರೂಪಾಯಿ ಅಂತ ಇಟ್ಕೊಳ್ಳಿ. 1500 ರೂಪಾಯಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಸ್ಮಾಲ್ ಕಿಟ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಫೇಸ್ ವಾಶ್ ಆ್ಯಂಡ್ ಇನ್ನೂ ಏನಾದರೂ ಅಡಿಷ್ನಲ್ ಇದ್ದರೆ ಅದನ್ನು ಸೇರಿಸಿ ನಿಮಗೆ ಕೊಡ್ತಾರೆ. ಅಡಿಷ್ನಲ್ ಅಂತಂದರೆ 100-200 ಹೆಚ್ಚು ಕಡಿಮೆ ಆಗ್ಬೋದು, ಅಷ್ಟೇ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಗೂ ಒಂದೇ ಡಂಪ್ ಮಾಡವ. ಈಗ ಒಂದು ಫೇಸ್ ವಾಶ್ನ ಇಟ್ಕೊಂಡು ನಿಂಗೂ ಇದೆ ಆ ಥರ ಕೊಡಲ್ಲ ಅವರು. ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಫೋಟೋ ಮೂಲಕ ಅನಾಲಿಸಿಸ್ ಮಾಡಿ ಅವರು ನಮಗೆ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ. ಸೊ ದಟ್ ನನಗೆ ಬೇರೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಮಂತ್ ಅವ್ರು ಮಾಡಿದ್ರೆ ಹೇಮಂತ್ ಅವ್ರಿಗೆ ಬೇರೆ ಬರುತ್ತೆ. ಈ ಥರ ಡಿಫ್ರೆಂಟ್ ಸ್ಕಿನ್ ಟೈಪ್ಗೆ ಡಿಫ್ರೆಂಟಾಗಿ ಕನ್ಸಲ್ಟ್ ಆಗುತ್ತೆ. ನನಗೆ ತುಂಬಾ ಡಿಫ್ರೆನ್ಸ್ ಇದೆ. ಬಿಫೋರ್ ಆ್ಯಂಡ್ ಆಫ್ಟರಲ್ಲಿ ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಗಿದೆ. ನೀವು ನೋಡ್ಬೋದು, ನಾನು ಮನೇಲಿ ಇರಬೇಕಾದ್ರೆ ಮಾಯ್ಶ್ಚರೈಸರ್ ಹಾಕ್ಕೊಂಡು ಬಿಡ್ತೀನಿ ಅಷ್ಟೇ. ಸನ್ಸ್ಕ್ರೀನ್ ಕೆಲವೊಂದು ಸತಿ, ಈಗ ಚಳಿ ವೆದರ್ ಇರೋದ್ರಿಂದ ಸನ್ಸ್ಕ್ರೀನ್ ಏನೋ ಅಷ್ಟು ಬಳಸಲ್ಲ ನಾನು. ಡಿಪೆಂಡ್ಸ್, ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಶುಕಿನೂ ನೋಡ್ಕೋಬೇಕಲ್ಲ, ಹಾಗಾಗಿ. ಬಟ್ ಆದರೆ ಮಾಯ್ಶ್ಚರೈಸರ್ ಇಸ್ ಫಾರ್ ಶ್ಯೂರ್. ಎಲ್ಲ ಸ್ಕಿನ್ಗೂ ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಆಫರ್ಸ್ ಬೇಕು ಅಂತಂದರೆ ನನ್ನ ಕೂಪನ್ ಕೋಡ್ನ ನೀವು ಬಳಸಿದ್ರೆ ಒಂದಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದನ್ನು ಬಳಸ್ಕೊಂಡು ನೀವು ಆನ್ಲೈನನ್ನೇ ಕನ್ಸಲ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಈ ತಿಂಗಳೇನೋ ಅವ್ರು ಕನ್ಸಲ್ಟ್ ಮಾಡಿಬಿಟ್ಟು ನಿಮಗೆ ಪ್ರಾಡಕ್ಟ್ಸ್ ಕೊಟ್ಬಿಡ್ತಾರೆ. ಮುಂದೆ ಹೇಗೆ ಅಲ್ವಾ, ಅಲ್ಲಿ 21 ಡೇಸ್ಗೆ ಅವರು ನಿಮಗೆ ಫಾಲೋಅಪ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಡಾಕ್ಟರೇ ಖುದ್ದಾಗಿ ಮಾತಾಡ್ತಾರೆ. ಏನಾಗ್ತದೆ, ನಿಮ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ ಅಥವಾ ಚೆನ್ನಾಗಿ ವರ್ಕ್ ಆಗ್ತಿದೆಯಾ, ಏನಾಗ್ತಿದೆ ಅಂತ ಪ್ರತಿಯೊಂದು ನೀವು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು. ಇಲ್ಲ ನಂಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಏನು ಕತೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು.
ಅದು ಅಲ್ಲದೆ ಅವರು ನಿಮಗೆ ಸಪ್ರೇಟಾಗಿ ಡಯಟ್ ಚಾರ್ಟು ಸಹ ಕೊಡ್ತಾರೆ. ಸೊ ದಟ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ. ಎಷ್ಟು ಕ್ಯೂರ್ ಸ್ಕಿನ್ ಅವ್ರ ಬಗ್ಗೆ ಇಷ್ಟ ಆದರೆ ಯಾರಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕು ಕೊಟ್ಟಿರ್ತೀನಿ. ಸೊ ದಟ್ ನೀವು ಚೆಕ್ಔಟ್ ಮಾಡಿ ನೋಡ್ಬೋದು. ಶುಕಿ ಇರೋ ಹಂಗೆ ನಿಮ್ಮಿಬ್ಬರನ್ನ ಒಂದು ಫೋಟೋ ತೆಗಿತೀನಿ. ಚಾಮಿಕ್ ನಮಸ್ತೆ ಮಾಡು ಚಿನ್ನಿ, ಚಾಮಿಕ್ ನಮಸ್ತೆ ಮಾಡು ಶುಕಿ. ನಮಸ್ತೆನಿಲ್ಲ ಕಿಮಸ್ತೇನಿಲ್ಲ ಮಾಡಿದ್ಲು. ಬೊಮ್ಮ ಒಳಕ್ಕ ರೋಡ್ ಬಂತು. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲರಿಗೂ ನಮಗೆ ವಿಶ್ ಮಾಡಿ ಏನಂತ 100 ಕಾಲ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಮಗೂ ವಿಶ್ ಮಾಡಿ ಅಂತ ಹೇಳ್ತೀನಿ ಅಲ್ವಾ? ಓಕೆ, ಯಾರೆಲ್ಲ ವಿಶ್ ಮಾಡಿದರೋ ಥ್ಯಾಂಕ್ ಯು ಸೋ ಮಚ್. ಎತ್ಕೊಂಡಿದೀನಿ ಹೇಳು ಪೆನ್ನು. ಯಾರೆಲ್ಲ ವಿಶ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಹೀಗೆ ವಿಡಿಯೋ ಮಾಡ್ತಾ ಇದ್ದೇವೆ. ನಾನು ಮಾಡಿಸ್ತಾ ಇರ್ತೀನಿ ಅವಳ ಹತ್ರ. ಆ್ಯಕ್ಚುಲಿ ನಾನು ಮಾಡೋಕ್ಕೆ ಸ್ವಲ್ಪ ಸೋಂಬೇರಿ. ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು ಅಂತ ಸ್ವಲ್ಪ ಹಿಂದೆ ಹೋಗ್ತೀನಿ ನಾನು. ಅವರೇ ನಂಗೆ ಫೋರ್ಸ್ಫುಲ್ ಮಾಡಿ ಬೂಸ್ಟ್ ಅಪ್ ಮಾಡೋದು ಅವರೇನೇ. ನನಗೆ ವಿಡಿಯೋ ಮಾಡು ಅದು ಮಾಡು ಇದು ಮಾಡು ಅಂತೆಲ್ಲ ಐಡಿಯಾಸ್ ಕೊಡೋದು ಅಷ್ಟೇ ಅವರೇನೇ. ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಏನೇ ವಿಡಿಯೋಸ್ ಆಗಿರ್ಬೋದು ಅಥವಾ ಥಂಬ್ನೇಲ್ ಆಗಿರ್ಬೋದು, ಇದಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಕ್ವೆಶ್ಚನ್ ಮಾಡೋದು ಅವರೇನೇ. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಆಲ್ಸೋ ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಆ್ಯಂಡ್ ಆ್ಯಕ್ಚುಲಿ ನಾನು ವಿಶ್ ಮಾಡಿಲ್ಲ ಅವ್ರಿಗೆ ಇವತ್ತು. ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು. ಹ್ಯಾಪಿ ಆ್ಯನಿವರ್ಸರಿ. ಅವರು ಜಾಸ್ತಿ ಒಂಥರ ನಾಚಿಕೆ. ನಾನು ಮುಂಚೆ ಹಂಗಿರ್ಲಿಲ್ಲ, ಇವ್ರ ಜೊತೆ ಸೇರಿ ನಾನು ಹಂಗೆ ಆಗ್ಬಿಟ್ಟಿದ್ದೀನಿ. ಓಕೆ, ಬನ್ನಿ. ಇವಳಂತೂ ತೀಟೆ ಸುಬ್ಬಕ್ಕ ಇವಳು. ನಮ್ ಶುಕಿ ಔಟ್ಫಿಟ್ ನೋಡಿ ಇವತ್ತು ತುಂಬಾನೇ ಕ್ಯೂಟ್ ಆಗಿ ಅಂತ ನಿಮ್ಗೂ ತೋರಿಸ್ತೀನಿ. ಹಾಯ್ ಮನೆ ಚಿನಿ, ಹಾಯ್ ಮಾಡು ಬಂಗಾರಿ. ಹಾಯ್ ಫ್ರೆಂಡ್ಸ್, ನಿಂಗೆಲ್ಲ ತುಂಬಾ ಫ್ಯಾನ್ಸ್ ಅವ್ರೆ. ಬ್ಯಾಡ್ ಬಂಗಾರಿ. ಹಾಯ್ ಮಾಡು ಚಿನ್ನಿ ಫ್ರೆಂಡ್ಸ್ಗೆಲ್ಲ. ಅಮ್ಮನಿ ಹಾಯ್. ಮೂತಿ ಹೊಡಿತಿದ್ದೆ ಡುಮ್ಮು ನಂಗೆ. ಸಿಕ್ಕಾಪಟ್ಟೆ ತೀಟೆ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಚಿಕ್ಕಿ ಹಾಯ್ ಮಾಡ ಮನೆ ಎಲ್ಲಾರ್ಗೂನು. ಬಂಗಾರಿ ಅವಳು ಸ್ಲೀಪಿ ಟೈಮ್. ಆಮೇಲೆ ತೋರಿಸ್ತೀನಿ ಅವಳ ಔಟ್ಫಿಟ್ನ. ನೋಡೋಣ, ಟ್ರೈ ಮಾಡ್ತೀನಿ. ನಿಜ ಮನೆ ನಿನ್ ಬಟ್ಟೆ ತೋರಿಸು. ಏನ್ ಮಾಡ್ತಾ ಇದೀಯ ಶುಕಿ? ಮಾಡ್ತಾನೆ ಇರ್ತಾಳೆ. ದೇವಸ್ಥಾನ ಓಪನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ಜನ ಮಾತ್ರ ಓಡಾಡ್ತಾ ಇದಾರೆ. ಓಪನ್ ಇರ್ಬೋದು ಅಂತ ಹೇಳ್ತಾ ಇದಾರೆ. ನೋಡೋಣ, ಒಳಗಡೆ ಹೋಗಿ ನೋಡ್ಬೇಕು. ಇನ್ನು ರೀಚ್ ಆಗ್ತಾ ಇದ್ದೀವಿ.
ಮಾಡಿಸ್ಕೊಂತ ಇಲ್ಲ ಅವಳು. ಮಮ್ಮಕ್ ಮಾಡು, ಮಮ್ಮಕ್ ಮಾಡಿ ಹಿಂಗೆ ರೋಸ್ ಹಿಂಗೆ ಮಾಡು. ಶುಕಿ ಇಲ್ಲಿ ನೋಡು. ಶುಕ್ ಶುಕಿ ಶುಕಿ ಚಿನ್ನಿ ಆನಿವರ್ಸರಿ ಅಂತಾನು ನೋಡ್ತೀರಾ? ನಾನು ಏನು ಊಟನೇ ಇಲ್ಲ. ಊಟ ಎಲ್ಲಿರೋ ತಿನ್ಕೊಂಡು ಕುತ್ಕೊಂಡವ್ರೆ. ಬಿಸಿ ಯಾರೋ ಇವಳೊಬ್ಳು ಅದ್ರೊಳಗಡೆ. ಇನ್ನು ಮಸಾಲ ದೋಸೆ ಇಲ್ಲೋಡ ಚಿನ್ನಿ. ಶುಕ್ಸ್ ಶುಕ್ಸ್ ಆ್ಯನಿವರ್ಸರಿ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಕೇಕ್ ಎಲ್ಲ ತೊಗೊಂಬಂದಿದ್ರೆ ರಾತ್ರಿ ಕಟ್ ಮಾಡೋಣ, ಸೆಲೆಬ್ರೇಟ್ ಮಾಡಿ ವಿಡಿಯೋ ಮಾಡೋಣ ಅಂದರೆ ಬೆಳಗ್ಗೆ ಎದ್ದು ನೋಡ್ತೀರಿ ಬೆಳಗ್ಗೆ ಆಗ್ಬಿಟ್ಟೈತೆ. ಕೇಕು ಕಟ್ ಮಾಡಿಲ್ಲ, ಮಲ್ಕೊಂಡು ನಿದ್ದೆ ಮಾಡಿದ್ದೀವಿ ಅಷ್ಟೇ. ಶುಕಿ ಇದು ಹೊಲ್ಕೊಂಡಿದ್ದಾಳೆ. ನಾವು ಮಧ್ಯದಲ್ಲಿ 3 o'clock ಅರೌಂಡ್ ನಾವು ಅನ್ಸುತ್ತೆ 3 or 5 ಗೊತ್ತಿಲ್ಲ, ನಂಗೆ ಜ್ಞಾಪಕ ಇಲ್ಲ. ಎದ್ದು ನೋಡ್ತೀವಿ ಟೈಮ್ ಬೆಳಗಿನ ಜಾವನೇ ಆಗ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ಕೇಕೆ ಕಟ್ ಮಾಡಿ ಈ ಶುಕಿನ ಮಲಗಿಸ್ಬಿಟ್ಟು ಆರಾಮಾಗಿ ನಾವಿಬ್ಬರು ಪಕ್ಕದಲ್ಲಿದ್ದರೆ ಅವಳು ಮಲ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಮಲ್ಕೊಂಡಿದ್ವಿ. ನೋಡಿದ್ರೆ ನಮ್ಮ ಆ್ಯನಿವರ್ಸರಿ ನಿದ್ದೆವರ್ಸರಿ ಆಗಿಬಿಟ್ಟಿದೆ. ಸರಿ ಆಯಿತು ಇರಲಿ, ಇವತ್ತು ಮಧ್ಯಾಹ್ನಗೆ ಯಾವತ್ತಿದ್ರೂ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೋದು, ಅದರಲ್ಲೇನು ಇವತ್ತೇ ಆವತ್ತೇ ಅಂತ ಏನಿಲ್ಲ ಅನಿಸುತ್ತೆ. ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಅದಕ್ಕೆ ನಾನು ಅಂದ್ಕೊಂಡಿದ್ರೆ ನಿದ್ದೆ ಮಾಡಿಬಿಡ್ತೀವಿ. ಓಕೆ ಬಿಡಲಿ. ಮಧ್ಯಾಹ್ನ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ ನಿಮ್ಮ ಜೊತೆ ಕೇಕ್ ಎಲ್ಲ ಕಟ್ ಮಾಡಿ. ನಾನು ಏನಕ್ಕೆ ಇಷ್ಟು ಡಾರ್ಕಾಗಿ ಕಾಣ್ತಿದ್ದೀನಿ ಅಂತಂದರೆ ಕಾಜಲ್ಲು ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತಿದ್ದೆ. ಆಮೇಲೆ ಎಂಥದ್ದು ಇಲ್ಲ. ನಮ್ಮ ಅಜ್ಜಿಯವರೆಲ್ಲ ತಿರುಪತಿಗೆ ಹೋಗಿದ್ದಾರೆ. ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಹೇಮಂತ್ ಅವರು ಮತ್ತು ನಮ್ಮ ಅಜ್ಜಿ ಶುಕಿ. ಪಾಪ ಶುಕಿನ ಕೌಂಟ್ ಮಾಡಬೇಕು. ಶುಕಿ ಇಷ್ಟು ಜನ ಮಾತ್ರ ಇದ್ದೀವಿ. ಆಮೇಲೆ ಅವ್ರು ತಿರುಪತಿಗೆ ಹೋಗಿದ್ದ ದಿವಸ ನಿದ್ದೆನೇ ಇಲ್ಲ. ಇವತ್ತೆಲ್ಲ ಸೇರಿಸಿ ಒಂದೇ ದಿವಸ ನಮ್ಮ ಆ್ಯನಿವರ್ಸರಿ ಒಂದು ನಿದ್ದೆವರ್ಸರಿ ಆಗ್ಬಿಡ್ತು ಅಷ್ಟೇನೇ. ಓಕೆ ಮಧ್ಯಾಹ್ನ ಸಿಗ್ತೀನಿ. ಇದರಲ್ಲಿ ಪುಟಾಣಿ ಕ್ಯಾಂಡಲ್ಸ್ ಕೊಟ್ಟಿದ್ದಾರಲ್ಲ, ಅದನ್ನು ಲೈಟ್ ಮಾಡಿರಿ. ತಿನ್ನಮ್ಮ ನೋಡಿಸ್ತಾ ಏನೇ ಕಟ್ ಮಾಡ್ತೀನಿ. ಅದು ಪೊಕ್ಕು 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 ಅಂತ ಬಿದ್ಬಿಡ್ತದೆ. ಚಪ್ಪಲಿ ಹೊಡಿಯಮ್ಮ. ಕಟ್ ಮಾಡಿ ಚಿನ್ನಿ ಇನ್ಸೋಳ್ನ. ಏನಾಯ್ತು ಅದರಲ್ಲಿ? ಅಬ್ಬುನೇ ಇವಳೇ ನಮ್ಮ ಗಿಫ್ಟ್ ಇವಾಗ. ಹ್ಯಾಪಿ ಆ್ಯನಿವರ್ಸರಿ. ಫೋಟೋಗ್ರಾಫರ್ ಇಲ್ಲ. ನಿಂತಿಂದಮ್ಮ ಕಲ್ಲಿ ನೋಡ್ರಿ ಇಲ್ಲಿ.
ಎರಡೆರಡು ಕೇಕು ಬರ್ತಡೇ ಕೇಕು. ಕೊಡಿತ ತಿನ್ಸ್ತೀನಿ ನಾನು. ನೀನ್ ಮಮ್ಮ ಪಪ್ಪ ತಿನ್ಸಲ್ಲ ಚಾಚಿ. ಏನ್ ಬೇಕಮ್ಮ? ಓ ಅದ್ ಬೇಕಾ? ಎತ್ಕೋ 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 ಎತ್ಕೋ. ಶುಕಿ ನಮ್ ಶುಕಿ ನಿಮ್ ಶುಕಿ ಏನ್ ಶುಕಿ ತೀಟೆ ಶುಕಿ ಇಲ್ಲೋಡ ಇಲ್ಲೋಡ ಇಲ್ಲೋಡಲ್ಲ ಶುಕಿ. ಆನಿವರ್ಸರಿ ಕೇಕ್ನ ನಾವು ಕಟ್ ಮಾಡೋದಕ್ಕಿಂತ ಇವಳೇ ಜಾಸ್ತಿ ಕಟ್ ಮಾಡಿ ಇಸ್ಕಾಕಿದ್ದಾಳ ಅದನ್ನ. ಅಮ್ಮನೋ ಇಲ್ಲೋಡು. ಬ್ಯಾಡ್ ಗರ್ಲ್ ಬ್ಯಾಡ್ ಗರ್ಲ್. ಎಲ್ಲ ಕಡೆ ಓಡಾಡೋದು ಎಲ್ಲಾನು ತೀಟೆ ಮಾಡ್ತಾ ಇದ್ದಾಳೆ ಇವಾಗ. ಇಲ್ಲೋಡು ಶುಕಿ